ಹಾಯ್, ವೆಲ್ಕಮ್ ಬ್ಯಾಕ್ ಟು ರೇಖಾಸ್ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಮನೇಲಿ ನಾನ್ ವೆಜ್ ಮಾಡಿದ ದಿನ ಅಂತೂ ನಾನು ಮನೇಲಿ ರಸಮ್ ಮಾಡೇ ಮಾಡ್ತೀನಿ. ಇದ್ದೇ ಇರ್ತದೆ, ನಮ್ಮ ಮನೇಲಿ ಎಲ್ಲರಿಗೂ ರಸಮ್ ಬೇಕಾಗುತ್ತೆ. ಅದರಿಂದ ಈ ದಿನ ಫಿಶ್ ಕರಿ ಮಾಡಿರೋದ್ರಿಂದ ನಾನು ಒಂದು ಜೀರಾ ರಸಮ್ನ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಒಂದು ಜಾರಿಗೆ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. 1-2 ಟೀ ಸ್ಪೂನಷ್ಟು ಕಾಳು ಮೆಣಸು, 2 ದೊಡ್ಡ ಟೀ ಸ್ಪೂನಲ್ಲಿ ಜೀರಿಗೆ ತೊಗೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ 1 ಚಿಕ್ಕ ಟೀ ಸ್ಪೂನಲ್ಲಿ ಧನಿಯಾ ಕಾಳು ಹಾಗೂ ಒಣಮೆಣಸಿನಕಾಯಿ, ಗುಂಟೂರು ಮೆಣಸು ಹಾಗೂ ಈ ಕಡ್ಡಿ ಇರುವಂತಹ ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಕಡ್ಡಿ ಇರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ 1 ದೊಡ್ಡ ಹುಳಿ ಟೊಮೆಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಟೊಮೆಟೊನ ಸಾಕಾಗ್ತದೆ. ಅದೇ ರೀತಿಯಾಗಿ ಚಿಟಿಕೆ ಅರಿಶಿನ ಪುಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನಾನು ಸ್ವಲ್ಪ 1 ಲಿಂಬೆಹಣ್ಣು ಗಾತ್ರದಷ್ಟು ಚಿಕ್ಕದು, 1 ಲಿಂಬೆಹಣ್ಣಿಗಿಂತ ಸ್ವಲ್ಪ ಚಿಕ್ಕ ಗಾತ್ರದ ಹುಳಿ ರಸನ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಹುಳಿ ರಸನ ತೊಳೆದು ನೀಟಾಗಿ ಸ್ಟ್ರೈನ್ ಮಾಡಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ನೋಡಿ, ಈಗ ಮಸಾಲೆ ಆಗಿದೆ. ನಾನೀಗ ಹುಳಿ ರಸದ ಪಾತ್ರೆಯಲ್ಲಿ ನಾನು ಈ ಮಸಾಲೆನ ನಾನು ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ನಾವು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ, ಕಮ್ಮಿ ಜನ ಇದ್ದರೆ ಆ ರೀತಿಯ ಒಂದು ಅಳತೆಯಲ್ಲಿ ನೀರನ್ನು ನೋಡಿಕೊಂಡು ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಕೈಯಿನ ನೀಟಾಗಿ ತೊಳ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಇದು ತುಂಬಾ ಟೇಸ್ಟಾದ ರಸ. ಇದು ಈಗ ಇಲ್ಲಿ ಒಂದು ಪಾತ್ರೆನ ನಾನು ಇಟ್ಕೊಳ್ತೀನಿ ಗ್ಯಾಸಲ್ಲಿ. ಈ ಪಾತ್ರೆಗೆ ಸ್ವಲ್ಪ 1 ಚಿಕ್ಕ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬೇಡ ರಸಮಿಗೆ. ಅದೇ ರೀತಿಯಾಗಿ ಈಗ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಅರ್ಧ ಈರುಳ್ಳಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನಂತರ ಈಗ ತೆಗೆದಿಟ್ಕೊಂಡಂತಹ ಈ ಮಸಾಲೆ ಹಾಗೂ ನೀರನ್ನು ಮಿಕ್ಸ್ ಮಾಡಿ ಇದನ್ನು ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಈ ರಸ ಜೀರಾ ರಸ ಅಂತಲೇ ಇದಕ್ಕೆ ಹೇಳೋದು. ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಬೆಳ್ಳುಳ್ಳಿ ಒಗ್ಗರಣೆಗಾಗಲಿ ಮಸಾಲೆಗಾಗಲಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿಲ್ಲ. ಕೆಲವರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾರೆ. ಬೆಳ್ಳುಳ್ಳಿ ರಸ, ಟೊಮೆಟೊ ರಸ ಹಾಗೂ ಕಾಳು ಮೆಣಸಿನ ರಸ, ಈ ರೀತಿಯಾಗಿ ನಾನಾ ರೀತಿಯಾದ ರಸಮ್ ಇದೆ. ನಾನು ಇವಾಗ ಇಲ್ಲಿ ಮಾಡ್ತಾ ಇರೋದು ಜೀರಾ ರಸ. ಇದಕ್ಕೆ ಜೀರಿಗೆ ದೊಡ್ಡ ಟೇಬಲ್ ಸ್ಪೂನಷ್ಟು ಬೇಕಾಗ್ತದೆ. ತುಂಬಾ ಟೇಸ್ಟು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಮನೆಯಲ್ಲಿ ನಾನ್ ವೆಜ್ ಮಾಡಿದಂಥ ದಿನ ಈ ರಸಮ್ನ ಮಾಡಿಕೊಂಡು ನಾವು ಕುಡಿದ್ರೆ ತುಂಬಾ ಡೈಜೆಷನ್ನು ತುಂಬಾ ಚೆನ್ನಾಗಿ ಆಗುತ್ತೆ. ಅದರಿಂದ ನಾನು ಈಗ ಈ ರಸಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಮಾಡಿ ಈ ರೀತಿಯಾಗಿ ರಸಮ್ನ, ತುಂಬಾ ಟೇಸ್ಟಾಗಿರ್ತದೆ. ಅದೇ ರೀತಿಯಾಗಿ ಕೆಮ್ಮಲು, ಶೀತ, ನೆಗಡಿ ಮತ್ತು ಜ್ವರ ಬಂದು ಬಾಯೆಲ್ಲ ತುಂಬ ಕೆಟ್ಟು ಹೋಗಿದರೆ ಈ ರಸಮ್ನ, ಈ ರೀತಿಯ ಒಂದು ಜೀರಾ ರಸಮ್ನ ಮಾಡಿಕೊಂಡು ಕುಡೀರಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ಈ ರಸಮ್ ನಿಮಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ಈ ರೀತಿಯ ರಸಮ್ನ ಮಾಡಿದಂತಹ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್.